ಇರುವಂಗೆ ಪ್ರೀಮಿಯರ್ ಶುರು ಆಗುತ್ತೆ. ನೀವು ಆಲ್ಮೋಸ್ಟ್ ಒನ್ ವೀಕ್ ಇರುವಂಗೆ ಪ್ರೀಮಿಯರ್ ಶುರು ಮಾಡಿದ್ರೆ. ನಿನ್ನೆ ಮೈಸೂರು DRCL ಆಗಿತ್ತು. ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ಕೇಳ್ಬಿಟ್ವಿ. ಹೌಸ್ಫುಲ್ ಆಗಿತ್ತು ಅಂತ, ತುಂಬಾ ಎಂಜಾಯ್ ಮಾಡ್ತಿದ್ರು ಅಂತ. ಹೇಗಿತ್ತು ಮೈಸೂರು? ಮೈಸೂರು ರೆಸ್ಪಾನ್ಸ್ ತುಂಬಾ ಅದ್ಭುತವಾಗಿತ್ತು. ಅದರ ವಿಡಿಯೋಸ್ ಕೂಡ ಎಲ್ಲ ಹೊರಗೆ ಬರ್ತಾ ಇದೆ. ಅಂದ್ರೆ ಖುಷಿ ಆಗುತ್ತೆ ಪ್ರೀಮಿಯರ್ ಶೋಗೆ ಜನ ಅಂದ್ರೆ ನಾವು ಪ್ರತಿ ಸತಿ ಕೆಲಸ ಮಾಡ್ಕೊಂಡು ಬರೋದು ಇದೇ ಕಾರಣಕ್ಕೆ. ಮೋಸ್ಟ್ಲಿ ಇದು ಮೊದಲನೇ 2ನೇ ಸಿನಿಮಾದಲ್ಲಿ ಆಗಲ್ಲ. ಈ ಒಂದ್ ವಾರ ಮುಂಚೆ ಪೇಡ್ ಪ್ರೀಮಿಯರ್ ಮಾಡಿ ಅದಕ್ಕೆ ಕಾಸು ಕೊಟ್ಟು ಜನ ಬರ್ತಾರೆ ಅನ್ನೋದು. ಪ್ರಾಬಬ್ಲಿ ಇವಾಗ ಹಿಂದಿನ ಸಿನಿಮಾಗಳಾಗಿರ್ಬೋದು ಅಥವಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ ಅಥವಾ ನಮ್ಮ ಮಿರಾಕಲ್ ಸಾಂಗ್ ಎಲ್ಲ ಏನ್ ಕ್ರಿಯೇಟ್ ಮಾಡಿದೆ ಇಂಪ್ಯಾಕ್ಟ್, ಅದರಿಂದ ಪ್ರಾಬಬ್ಲಿ ಟಿಕೆಟ್ಸ್ಗಳು ಬುಕ್ ಆಗ್ತಾ ಇದೆ. ನಿನ್ನೆ ಮೈಸೂರದಾಗಿರ್ಬೋದು, ನಾಳೆ ದಾವಣಗೆರೆದಾಗಿರ್ಬೋದು, ಎಲ್ಲವೂ ಅದ್ಭುತವಾಗಿ ಸಿನಿಮಾಗಳು ಇದಾಗ್ತಾ ಇದೆ. ಓಕೆ, ಇವತ್ತು ಮೀಡಿಯಾಗೆ ಸ್ಪೆಷಲ್ ಪ್ರೀಮಿಯರ್ ಶೋ ಮಾಡಿದ್ದೆ. ಹೇಗೆ ಅನಿಸ್ತು ಅಂದ್ರೆ ನಿಮ್ಗೆ ಮೀಡಿಯಾದ ರೆಸ್ಪಾನ್ಸ್ ಎಲ್ಲ? ಅಂದ್ರೆ ಫಸ್ಟ್ ಭಯ ಕಳ್ಕೊಂಡ್ಬಿಡ್ಬೇಕಿತ್ತು ಸರ್. ಈ ನಿಮ್ಗೆ ತೋರ್ಸೋರ್ಗು ನಮ್ಗೆ ಭಯ 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 ಇರುತ್ತೆ. ಫಸ್ಟ್ ಈ ಭಯ ಬೇಗ ಕಳ್ಕೊಂಡ್ಬಿಡೋಣ, ಅವಾಗ ಅಟ್ಲೀಸ್ಟ್ ನಿಮ್ಮ ರೆಸ್ಪಾನ್ಸ್ಗಳು ನೋಡ್ಕೊಂಡು ನಾವು ಮುಂದಕ್ಕೆ ಇನ್ನೂ ಕಾನ್ಫಿಡೆಂಟ್ ಆಗಿ ಹೋಗ್ಬೋದು ಅಂತ. ಸಿನಿಮಾ ಮೇಲೆ ನಮ್ಗೆ ತುಂಬಾ ನಂಬಿಕೆ ಇದೆ. ಆ್ಯಂಡ್ ಎಷ್ಟು ಒಳ್ಳೆ ಸಿನಿಮಾ ಬಂದಾಗ ಅದು ಜನಕ್ಕೆ ರೀಚ್ ಆದಾಗ ಆ್ಯಂಡ್ ಅದು ಎಲ್ಲೋ ಒಂದು ಕಡೆ ಸಿನಿಮಾ ಮ್ಯಾಜಿಕ್ ಕ್ರಿಯೇಟ್ ಮಾಡಿದಾಗ ನೋ ಒನ್ ಕ್ಯಾನ್ ಸ್ಟಾಪ್. ಆ್ಯಂಡ್ ಸಿನಿಮಾ ಮಾಡಿರೋದು ಕೂಡ ಅದಕ್ಕೇನೆ. ಇವತ್ತಿಲ್ಲ ಅಂದ್ರೆ ನಾಳೆ ಬರ್ಬೇಕು, ನಾಳೆ ನಾಡಿಗೆ ಬರಲೇಬೇಕು ನಿಮ್ಗೆ. ಹಾಗಾಗಿ ಇವತ್ತೇ ತೋರಿಸ್ಬಿಟ್ಟು ನಿಮ್ಮ ರೆಸ್ಪಾನ್ಸ್ ಎಲ್ಲ ನೋಡಿ ಖುಷಿ ಆಯ್ತು. ಅಂದ್ರೆ ಈಗೆಲ್ಲ ಒಬ್ಬೊಬ್ಬರೇ ನೋಡ್ಬೇಕೀಗ ಒಂದಿಷ್ಟು ಏನೇನಾಗುತ್ತೆ ಅಂತ. ದೀಕ್ಷಿತ್ ಅವರು ಪ್ರತಿ ಸಿನಿಮಾದಲ್ಲಿ ಏನೋ ಒಂದು ಡಿಫ್ರೆಂಟ್ ಕಥೆಯನ್ನ ಚೂಸ್ ಮಾಡ್ಕೊತಾರೆ. ನಿಮ್ಮ ಕಥೆಗಳ ಆಯ್ಕೆನೂ ಹಾಗೆ ಇರುತ್ತೆ, ರೆಸ್ಪಾನ್ಸ್ ಅದಕ್ಕೆ ಜನರಿಂದನೂ ಅದೇ ರೀತಿ ಇರುತ್ತೆ. ಆ ನಿಟ್ಟಿನಲ್ಲಿ ಇದು ಮತ್ತೊಂದು ಎಕ್ಸ್ಪೆರಿಮೆಂಟ್ ಅಂತ ಅನಿಸ್ತದೆ ಸರ್. ಅಂದ್ರೆ ನಾನು ಪ್ರತಿ ಸತಿ ಮಾತು ಕೊಟ್ಟ ಹಾಗೆ ಬೇರೆ ಬೇರೆ ಪಾತ್ರಗಳು ಮಾಡ್ತೀನಿ, ಬೇರೆ ಬೇರೆ ಸಿನಿಮಾ ಜೊತೆ ಬರ್ತೀನಿ ಅಂತಂದಾಗ ಅದೆಷ್ಟು ಸೀರಿಯಸ್ ಆಗಿ ತಗೊಂಡಿದ್ರು ಇಲ್ವೋ ಗೊತ್ತಿಲ್ಲ ಕೇಳಿಸ್ಕೊಳ್ಳೋರು. ಬಟ್ ನಾನಂತೂ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೆ ಅದನ್ನ. ಆ್ಯಂಡ್ ಅದು ನೀವು ಸಿನಿಮಾ ಟು ಸಿನಿಮಾ ನೋಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಇಂಥ ಒಂದು ಜಾನರ್ಗೆ ಅಥವಾ ಇಂಥ ಒಂದು ಪಾತ್ರಕ್ಕೆ ಸೀಮಿತವಾಗದೆ ಎಲ್ಲ ಆಡಿಯನ್ಸ್ನು ಮುಟ್ಟಬೇಕು ಅನ್ನೋದು. ಈಗ ನೀವು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ನೋಡಿದ್ರೆ, ನನ್ನ ಹಿಂದಿನ ಸಿನಿಮಾಗೆ ಕಂಪೇರ್ ಮಾಡಿ ಮಾತಾಡ್ತೀನಿ. ನಾನೀಗ ಬ್ಲಿಂಕ್ ಸಿನಿಮಾ ನೋಡಿದಾಗ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ನೋಡಿದಾಗ, ಬ್ಲಿಂಕ್ ಸಿನಿಮಾ ಎಲ್ಲರಿಗೂ ಸಲ್ಲುವಂಥ ಸಿನಿಮಾ ಅಲ್ಲ. ಎಲ್ಲೋ ಒಂದ್ ಕಡೆ ಕೆಲವ್ರಿಗೆ ಅರ್ಥ ಆಗಲ್ಲ, ಕೆಲವ್ರು ತುಂಬಾ ಯೋಚನೆ ಮಾಡಬೇಕು, ಅಥವಾ ಇದು ಸರಿ ಆಗಲ್ಲ ಇದು ಅಂತ ಅನ್ಸ್ತಿತ್ತು. ಇನ್ನೊಂದು ಜನರಿಗೆ ತುಂಬಾ ಇಷ್ಟ ಆಯ್ತು, ಒಳ್ಳೆ ಸಬ್ಜೆಕ್ಟ್ ಇದು ಅಂತ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಂದಾಗ ಒಂದು ಸಣ್ಣ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಬಂದು ಕುತ್ಕೊಂಡು ನೋಡುವಂತ ಸಿನಿಮಾ, ಅಂಡ್ ಎಲ್ರಿಗೂ ಸಲ್ಲುವಂತ ಸಿನಿಮಾ, ಎಲ್ರಿಗೂ ಅರ್ಥ ಆಗುವಂತ ಸಿನಿಮಾ, ಅಂಡ್ ಎಲ್ಲರೂ ಒಂಥರ ಮಜಾ ಮಾಡ್ಕೊಂಡು ಹೋಗುವಂತ ಸಿನಿಮಾ. ಸೊ ಹಾಗಾಗಿ ಎಲ್ಲ ಆಡಿಯನ್ಸ್ನು ಮುಟ್ಟಬೇಕು ಅನ್ನೋದು ನನ್ನ ಒಂದು ಇದಾಗಿತ್ತು. ಅಂಡ್ ಅದ್ರ ಜೊತೆಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಬ್ಜೆಕ್ಟ್ ಏನಂದ್ರೆ, ನಾನು ತುಂಬಾ ಫ್ಯಾಮಿಲಿಗೆ ಹತ್ರ ಸರ್. ಯಾಕಂದ್ರೆ ನಾನು ಸೀರಿಯಲ್ ಮಾಡ್ಕೊಂಡು ಬಂದವನು. ಸೊ ಸೀರಿಯಲ್ ಮಾಡಿದ್ರಿಂದ ನಾನು ಮನೆಗೆ ಹೋಗ್ತಿದ್ದೆ. ಸೊ ಫ್ಯಾಮಿಲಿ ಗೊತ್ತು ನಾನು. ಸೊ ಅವ್ರು ಎಲ್ಲರೂ ಬಂದು ನೋಡುವಂತ ಸಿನಿಮಾ ಯಾವ್ದಾದ್ರು ಒಂದು ಆಗ್ಬೇಕು ಅನ್ನೋದಿತ್ತು. ಅದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸೊ ಎಲ್ಲರೂ ಬಂದು ನೋಡುವಂತ ಸಿನಿಮಾ. ಮೋಸ್ಟ್ಲಿ ನಿಮ್ಗೆ ಅನ್ಸುತ್ತೆ, ನೀವ್ ಹೇಳ್ಬೇಕಿಂದು. ರೀಸೆಂಟ್ ಆಗಿ ಒಂದು ರಿಯಲ್ ರಾಬ್ರಿ ಆಗಿತ್ತು, ಅವರು ಸಿಕ್ಬಿದ್ದಿದ್ದಾರೆ. ಈ ಸಿನಿಮಾದು ಸ್ವಲ್ಪ ರಿಯಲ್ ರಾಬ್ರಿ ಇದು. ಸೊ ಎರಡು ಸಾಮ್ಯತೆ ಏನಾದ್ರು ಇದೆ ಅನ್ಸ್ತಿದೆ ನಿಮ್ಗೆ? ಸರ್, ಸಿನಿಮಾ ಹೇಗಾಗುತ್ತೆ ಅಂದ್ರೆ ಇಟ್ಸ್ ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಸೊ ನಾವು ಮಾಡಿರುವ ಕಥೆನೂ ಏನಂದ್ರೆ ಒಂದಿಷ್ಟು ಕಡೆ ಇನ್ಫ್ಲುಯೆನ್ಸ್ ಆಗ್ಬಿಟ್ಟೆ ಮಾಡಿರುವಂಥದ್ದು. ನಾವು ನಿಜವಾದ ಕಥೆಗಳು ಒಂದಿಷ್ಟು ನೋಡಿ ಅದನ್ನ ಇನ್ಫ್ಲುಯೆನ್ಸ್ ಆಗಿ ಮಾಡಿರುವಂತ ಸಿನಿಮಾ. ಸೊ ಸಿನಿಮಾ ಇಸ್ ಸೊಸೈಟಿ ಇಸ್ ಸಿನಿಮಾ. ಸೊ ಸೊಸೈಟಿಲಿ ಏನ್ ನಡೀತಿದೆ ಸಿನಿಮಾ ತೋರಿಸ್ತೀವಿ, ಅಂಡ್ ಸಿನಿಮಾಲಿ ಏನ್ ನಡೀತಿದೆ ಸೊಸೈಟಿ ಆಗ್ತಾ ಇರುತ್ತೆ ಕೆಲವು ಸಿನಿಮಾ. ಅಭಿಯವರೇ, ಚೊಚ್ಚಲ ನಿರ್ದೇಶನ ಏನ್ ಅನ್ಸ್ತು? ಇಲ್ಲ, ತುಂಬಾ ಖುಷಿ ಆಯ್ತು ಫಸ್ಟ್ ಸಿನಿಮಾಗೆ ಈ ತರ ರೆಸ್ಪಾನ್ಸ್ ಸಿಕ್ಕಿರತ್ತೆ. ಅಂದ್ರೆ ಒಂದ್ ರೆಸ್ಪಾನ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಇನ್ನೊಂದೇನೋ ಮಾಡ್ಬೇಕು ಅಂತ ಒಂದು ಕುತೂಹಲ ಹುಟ್ಟುತ್ತೆ. ಇಲ್ಲ ಇನ್ನೊಂದೇನೋ ಒಂದು ಬರೀಬಹುದು ಅಂತ ಅನ್ಸುತ್ತೆ, ಒಂದ್ ಧೈರ್ಯ ಬರುತ್ತೆ. ಸೊ ಆ ರೆಸ್ಪಾನ್ಸ್ ಸಿಕ್ತಿದೆ ನಂಗೆ. ಅಲ್ಲ, ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದಿದ್ದು ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಹೇಗಾಯ್ತು ಅಂತ. ಅದನ್ನ ಕೊನೆಯಲ್ಲಿ ನೀವು ಅಂದ್ರೆ ನೇಮ್ಸ್ ಬಂದಾಗ್ಲೂ ಕೂಡ, ಲಾಸ್ಟ್ ಅಲ್ಲಿ ಟೈಟಲ್ ಕಾರ್ಡ್ ಬಂದಾಗ್ಲೂ ಕೂರುವಂಗೆ ಮಾಡಿದೀರ, ಕೊನೆಗೆ ಅದನ್ನ ರಿಪೀಟ್ ಮಾಡಿದೀರ. ಆ ಕ್ರಿಯೇಟಿವಿಟಿ ಹೆಂಗೆ ಅಂತ ಅಂದ್ರೆ ಅನ್ನಿಸ್ತಿತ್ತು ಮುಂಚೆನೆ ಅದು ಒಂದ್ 2 ಎಲಿಮೆಂಟ್ಸ್ ಅಲ್ಲಿ ಇತ್ತು, ಅಲ್ಲಿಗೆ ಬರ್ಬೇಕಿತ್ತು ಅಂತ. ಇಲ್ಲ ಅಲ್ಲಿ ತೋರಿಸ್ಬಿಟ್ರೆ ಹೇಳ್ಬಿಟ್ನಲ್ಲ ಕತೆ ಆಗೋಯ್ತು ಅಂತ. ಬಟ್ ನಾನು ಅದನ್ನ ಎಂಡ್ ಅಲ್ಲಿ ಇಟ್ರೆ ಅಟ್ಲೀಸ್ಟ್ ಅಲ್ಲಿ ಆತರ ಸ್ಕ್ರೀನ್ ಪ್ಲೇ ಬರ್ಕೊಂಡು ಚೇಂಜ್ ಮಾಡ್ಕೊಂಡು ಅಲ್ಲಿಗೆ ಬರ್ಲಿ ಅನ್ನೋ ತರ. ಸೊ ವರ್ಕ್ ಆಯ್ತು ಅಲ್ಲಿ ಬಂದಿದ್ದ. ಸೂಪರ್, ಒಳ್ಳೇದಾಗ್ಲಿ. ಇದೇ ರೀತಿ ಒಳ್ಳೊಳ್ಳೆ ಕ್ರಿಯೇಟಿವ್ ಸಬ್ಜೆಕ್ಟ್ಗಳನ್ನ ಮುಂದಿನ ದಿನಗಳಲ್ಲಿ ತೆರೆಗೆ ತರೋದಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು ಸೊ ಮಚ್.